ಮಾನ್ವಿ ಪಟ್ಟಣದಲ್ಲಿ ಛತ್ರಪತಿ ಶಿವಾಜಿ ಜಯಂತಿಯನ್ನ ಅದ್ಧೂರಿ ಮೆರವಣಿಗೆಯ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಎಪಿಎಂಸಿ ವೃತ್ತದಿಂದ ಟಿಎಪಿಸಿ ಎಂಎಸ್ ಆವರಣದವರೆಗೂ ಡಿಜೆ ಹಾಡಿಗೆ ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ. ವಿಚಾರವಾದಿ ಶ್ರೀಕಾಂತ ಹೊಸಕೆರೆ ಮಾತನಾಡಿ, ಛತ್ರಪತಿ ಶಿವಾಜಿಯವರು ಚಿಕ್ಕವರಾಗಿದ್ದಾಗ ಕ್ರಾಂತಿಕಾರಿಯಾಗಿದ್ದರು. ಪ್ರಸ್ತುತ ದಿನಗಳಲ್ಲಿ ಇಂದಿನ ಯುವಕರು ಛತ್ರಪತಿ ಶಿವಾಜಿಯ ವಿಚಾರಧಾರೆ ತಿಳಿಯಬೇಕು ಎಂದರು. ಇನ್ನು ಛತ್ರಪತಿ ಶಿವಾಜಿಯವರು ತಮ್ಮ ಕಾಲಘಟ್ಟದಲ್ಲಿ ಅಸಮಾನತೆಯ ಬಗ್ಗೆ ತಮ್ಮ ತಾಯಿಯ ಹತ್ತಿರ ಹೇಳುತ್ತಿದ್ದರು. ಹೀಗಾಗಿ ಯುವಕರು ಪ್ರತಿಭಟಿಸುವ ವಿಚಾರ ಅಳವಡಿಸಿಕೊಳ್ಳಬೇಕು ಎಂದರು. ಸಂದರ್ಭದಲ್ಲೂ ಕೂಡ ಯಾವ ಸೈನ್ಯನೂ ಇರಲಿಲ್ಲ, ಯಾವ ಶಸ್ತ್ರಗಳು ಇರಲಿಲ್ಲ. ಸ್ವತಃ ತಂದೆ ಕೂಡ ಅಧರ್ಮೀಯರ ಕೈ ಕೆಲಸ ಮಾಡುವಂತ ಸಂದರ್ಭ. ಆದರೆ ಮಗನಿಗೆ ಮಾತ್ರ ತಾಯಿಯ ಪ್ರೇರಣೆಯಿಂದ ಆ ತಾಯಿ ಎದೆ ಹಾಲು ಕುಡಿಸ್ಬೇಕಾದಾಗ ಕೂಡ ರಾಮನ ಬಗ್ಗೆ ಹೇಳ್ತಿದ್ಲು. ಆ ತಾಯಿ ಕೈ ತುತ್ತು ತಿನ್ನಿಸ್ಬೇಕಾದಾಗ ಶ್ರೀಕೃಷ್ಣನ ಕಥೆಯನ್ನು ಹೇಳ್ತಿದ್ಲು. ಅಧರ್ಮದ ನಾಶ ಆಗಬೇಕು, ಧರ್ಮ ಉಳಿಬೇಕು ಅಂತೇಳಿ ತಾಯಿ ಜೀಜಾಮಾತೆ ಹೇಳ್ತಿದ್ಲು. ಅವತ್ತಿನ ಆ ಪುಣೆಯ ವಾತಾವರಣ ಕೂಡ ಬಿದ್ದು ಹೋದ ಮಂದಿರಗಳು, ಮಠ ಮಂದಿರಗಳು, ಹಾಳು ಬಿದ್ದ ಊರು, ಅದನ್ನೆಲ್ಲ ನೋಡಿ ಬೆಳೆದಂತ ಶಿವಾಜಿ ಪ್ರತಿ ಸಲವೂ ತಾಯಿ ಕೇಳ್ತಿದ್ಲು, ಯಾಕೆ ಹೀಗಾಗಿದೆ? ಪುಣೆಯ ಜನತೆ ಇಷ್ಟು ಗಾಬರಿಯಿಂದ ಯಾಕೆ ಓಡಾಡ್ತಿದ್ದಾರೆ? ಯಾರು ದೇವಸ್ಥಾನವನ್ನು ಪೂಜೆ ಮಾಡ್ತಿಲ್ಲ, ಹಾಳು ಬಿದ್ದ ದೇವಸ್ಥಾನಗಳು. ಇದನ್ನ ಪುಟ್ಟ ಶಿವಾಜಿ ತಾಯಿಯನ್ನ ಕೇಳ್ತಾ ಇದ್ದ. ತಾಯಿ ಯಾವಾಗ ಹೇಳ್ತಿದ್ಲು, ಈ ದೇಶವನ್ನ, ಈ ಧರ್ಮವನ್ನ ನಾಶ ಮಾಡ್ಬೇಕಂತೇಳಿ ಅಧರ್ಮೀಯರು, ಅದರಲ್ಲಿ ಮುಸಲ್ಮಾನರು, ತಾಯಿ ಭಾರತೀಯನ್ನ ಕೊಲ್ಲಬೇಕು, ಈ ಧರ್ಮವನ್ನ ನಾಶ ಮಾಡ್ಬೇಕಂತೇಳಿ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಅನ್ಯಾಯದಿಂದ ಈ ದೇಶವನ್ನ ತಮ್ಮ ಕೈಗೊಳಗಡೆ ತಗೊಳ್ತಿದ್ದಾರೆ. ಹಾಗಾಗಿ ಧರ್ಮ ಉಳಿಸ್ಬೇಕು, ಹಾಗಾಗಿ ಇದನ್ನು ಉಳಿಸುವಂತ ಕೆಲಸ ಆಗ್ಬೇಕಂತೇಳಿ ತಾಯಿ ಪ್ರತಿದಿನವೂ ಹೇಳ್ತಾ ಇರ್ತಾರೆ. ಶಿವಾಜಿ 10-12 ವರ್ಷದ ಬಾಲಕ ಇದ್ದ. ತಂದೆ ಬೆಂಗಳೂರಲ್ಲಿದ್ದ, ಶಿವಾಜಿ ಪುಣೆದಲ್ಲಿದ್ದ. 6 ವರ್ಷದ ನಂತರ ತಂದೆಯ ಭೇಟಿ ಸಲುವಾಗಿ ಬೆಂಗಳೂರಿಗೆ ಬರ್ತಾರೆ ಶಿವಾಜಿ ಮತ್ತು ಜೀಜಾಮಾತೆ. ಮತ್ತು ಅವರ ಗುರು ದಾದಾಜಿ ಕೊಂಡದೇವ ಕೂಡ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ನೋಡಿದ ತಕ್ಷಣ ಶಿವಾಜಿ ಒಂದು ರೀತಿಯ ಆನಂದ ಆಗುತ್ತೆ. ಯಾಕೆ ಆನಂದ ಆಗುತ್ತಂದ್ರೆ, ಶಿವಾಜಿ ಮಹಾರಾಜರು ಅಲ್ಲಿವರೆಗೂ ಆಳು ಬಿದ್ದ ಪುಣೆಯನ್ನು ನೋಡಿರ್ತಾರೆ. ಆದ್ರೆ ಬೆಂಗಳೂರು ಮಾತ್ರ ಒಂದು ಹಿಂದುತ್ವದ ವಾತಾವರಣದಿಂದ ಕೂಡಿರುತ್ತೆ. ಯಾಕೆ ಕೂಡಿರುತ್ತಂದ್ರೆ, ಅದಕ್ಕಿಂತ ಮುಂಚೆ ನಾವೇ ಇಲ್ಲಿ ಕಂಡಿರುವಂತ, ನಮ್ಮದೇ ನೆಲದಲ್ಲಿ ಹುಟ್ಟಿರುವಂತ ವಿಜಯನಗರ ಸಾಮ್ರಾಜ್ಯದ ಗುರುತುಗಳು ಆ ಬೆಂಗಳೂರಿನಲ್ಲಿ ಇತ್ತು. ಹಾಗಾಗಿ ಇಡೀ ಬೆಂಗಳೂರಿನ ವಾತಾವರಣ ಒಂದು ಹಿಂದುತ್ವದ ವಾತಾವರಣ ಇತ್ತು. ಅದನ್ನು ನೋಡಿದ ತಕ್ಷಣ ಶಿವಾಜಿಗೂ ಈ ರೀತಿಯ ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಂತ ಅನ್ಸಕ್ ಶುರುವಾಯಿತು. ಅದೇ ಸಂದರ್ಭದಲ್ಲಿ 2 ವರ್ಷ ಶಿವಾಜಿ ಬೆಂಗಳೂರಲ್ಲಿದ್ದ. ಕರ್ನಾಟಕದ ಸುತ್ತ ಓಡಾಟ ಮಾಡಿದ. ಆ ಸಂದರ್ಭದಲ್ಲಿ ವಿಜಯನಗರಕ್ಕೆ ಹೋದ, ಇವತ್ತಿನ ಹಂಪಿಗೆ ಹೋದ. ಹಂಪಿ ನೋಡಿದ ತಕ್ಷಣ ಶಿವಾಜಿಗೆ ಒಂದು ರೀತಿಯ ಆತಂಕ ಶುರುವಾಯಿತು, ಒಂದು ರೀತಿಯ ಪ್ರೇರಣೆ ಕೂಡ ಆಯಿತು. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಮಾಡಿ. अरे मानवी का राजा छत्रपति शिवाजी महाराज अरे everyone सुने, अरे भाषण करने के लिए हाजी भाई बादशाह ताज ने हो करला मना तो मुड़ा का